ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 20. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಈ ಶ್ಲೋಕದಲ್ಲಿ ಸುರೇಶಃ ಶರಣಃ ಶರ್ಮ ವಿಶ್ವರೇತಃ ಪ್ರಜಾಭವಃ ಅಹಃ ಸಂವತ್ಸರಃ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ ಎನ್ನುವಂತಹ ನಾಮಗಳು ಆ ಪರಮಾತ್ಮನ ದಿವ್ಯ ಚೇತನವನ್ನು ವಿವರಿಸ್ತಾ ಇದ್ದಾವೆ. ಮೊದಲನೆಯ ನಾಮವಾಗಿ ಸುರೇಶಃ, ಸುರಾಣಾಂ ದೇವತಾನಾಂ ಈಶಃ ಸುರೇಶಃ ಅಂತ ಅರ್ಥ. ಅಂದರೆ ಸುರರು ಅಂತಂದರೆ ದೇವತೆಗಳು, ಈಶ ಅಂತಂದರೆ ಒಡೆಯ. ದೇವತೆಗಳಿಗೆಲ್ಲ ಒಡೆಯನಾದ್ದರಿಂದ ಆ ಭಗವಂತ ಸುರೇಶಃ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಶರಣಃ, ಶರಣಃ ಅನ್ನುವಂಥದ್ದು ಆ ಪರಮಾತ್ಮನ ಒಂದು ವಿಶೇಷವಾದ ನಾಮ. ಶಿವಶರಣರು ಅಂತೆಲ್ಲ ನಾವು ಕೇಳ್ತಿರ್ತೀವಿ. ಶರಣಃ ಅಂತ ಹೇಳಿದ್ರೆ ಯಾರು ಕಷ್ಟದಲ್ಲಿರ್ತಾರೋ, ಯಾರು ಸಂಕಟದಲ್ಲಿರ್ತಾರೋ ಅಂಥವರ ಸಂಕಟವನ್ನು ಪರಿಹರಿಸುವಂಥವನಾಗಿರ್ತಾನೆ. ಹಾಗಾಗಿ ಶರಣ ಶರಣ ಅಂತ ಕರೆಸ್ಕೊಳ್ತಾನೆ. ಆ ಭಗವಂತ ಎಲ್ಲರ ಕಷ್ಟವನ್ನು ದೂರಗೊಳಿಸ್ತಾ ಇರೋದ್ರಿಂದ ಶರಣ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾನೆ. ಶರ್ಮ, ಶರ್ಮ ಅಂತಂದರೆ ಆನಂದ ಅಂತ ಅರ್ಥ. ಆನಂದ ಸ್ವರೂಪ ಆ ಭಗವಂತ. ವಿಶ್ವರೇತಃ, ವಿಶ್ವರೇತಃ ಅಂತಂದರೆ ಎಲ್ಲ ಪ್ರಜೆಗಳು ಆ ಭಗವಂತನಿಂದಲೇ ಹುಟ್ಟುತ್ತಾ ಇದ್ದಾವೆ. ವಿಶ್ವಸ್ಯ ಕಾರಣತ್ವಾತ್ ವಿಶ್ವರೇತಾಹ ಅಂತ ಹೇಳಿದ್ರೆ ಆ ಭಗವಂತ ಇಡೀ ವಿಶ್ವಕ್ಕೆ ಕಾರಣನಾಗಿದ್ದಾನೆ. ಪ್ರಜಾಭವಃ, ಸರ್ವಾಃ ಪ್ರಜಾಃ ಯತ್ ಸಕಾಶಾದ್ ಉದ್ಭವಂತಿ ಸಹ ಪ್ರಜಾಭವಃ ಅಂತ. ಎಲ್ಲ ಪ್ರಜೆಗಳು ಆ ಭಗವಂತನಿಂದಲೇ ಹುಟ್ಟುತ್ತಾ ಇರೋದ್ರಿಂದ ಅವನು ಪ್ರಜಾಭವ. ಭವ ಅಂತಂದರೆ ಈ ಒಂದು ಹುಟ್ಟಿಗೆ ಕಾರಣನಾದಂಥವನು, ಪ್ರಜೆಗಳ ಹುಟ್ಟಿಗೆ ಕಾರಣನಾದಂಥವನು ಅಂತ ಅರ್ಥ. ಅನಂತರ ಅಹಹ, ಅಹಹ ಅಂತಂದರೆ ಹಗಲು ಅಂತ ಅರ್ಥ. ಪ್ರಕಾಶ ಸ್ವರೂಪ ಹಗಲು, ಹಗಲು ಅಂತಂದರೆ ಪ್ರಕಾಶ, ಬೆಳಕು ಅಂತ. ಬೆಳಕಿನ ಸ್ವರೂಪ ಭಗವಂತನಾದ್ದರಿಂದ ಅವನ ಹೆಸರು ಅಹಹ ಅಂತ ಆಗತ್ತೆ. ಅದೇ ರೀತಿ ಸಂವತ್ಸರ ಅಂತ ಒಂದು ನಾಮ ಇದೆ. 60 ಸಂವತ್ಸರಗಳು. ಈ 60 ಸಂವತ್ಸರಗಳು ಏನನ್ನು ಸೂಚಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಕಾಲವನ್ನು. ಆ ಭಗವಂತ ಕಾಲಸ್ವರೂಪ ಅಂತ ಹೇಳುವುದಕ್ಕಾಗಿ ಸಂವತ್ಸರ ಎನ್ನುವಂತಹ ನಾಮ. ಹಾಗೆ ವ್ಯಾಲಹ, ವ್ಯಾಲ ಅಂತಂದರೆ ಸಂಸ್ಕೃತ ಭಾಷೆಯಲ್ಲಿ ಸರ್ಪ ಅಂತ ಅರ್ಥ. ಸರ್ಪ ಕಾಲುಗಳಿಲ್ಲದೆ ಅತ್ಯಂತ ವೇಗವಾಗಿ ಚಲಿಸುತ್ತೆ. ಹಾಗೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಕೈಕಾಲುಗಳ ಆಧಾರ ಅನ್ನುವಂಥದ್ದು ಬೇಕಿಲ್ಲ. ಅವನು ಸರ್ವತ್ರ ವ್ಯಾಪಕ. ಅದೇ ರೀತಿಯಾಗಿ ಸರ್ಪವನ್ನು ಹಿಡಿಬೇಕು ಅಂತಂದರೆ ಧೈರ್ಯ ಅನ್ನುವಂಥದ್ದು ಬಹಳ ಬೇಕು. ಹಾಗೆ ಭಗವಂತನನ್ನು ಹಿಡಿಬೇಕು ಅಂತ ಹೇಳಿದ್ರೆ ಭಕ್ತಿ ಅನ್ನುವಂಥದ್ದು ಬಹಳವಾಗಿರಬೇಕು. ಯಾರು ಸರ್ಪವನ್ನು ಹಿಡಿದು ಆಡಿಸಬಲ್ಲರೋ ಅವರಿಗೆ ಆ ಸರ್ಪ ವಶವಾಗತ್ತೆ. ಹಾಗೆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದಂಥ ಭಕ್ತಿಯನ್ನು ಯಾರು ಮಾಡಬಲ್ಲರೋ ಅಂಥವರಿಗೆ ಭಗವಂತನ ಒಲುಮೆ ಆಗತ್ತೆ. ಹಾಗಾಗಿ ಭಗವಂತ ವ್ಯಾಲಹ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿ ಪ್ರತ್ಯಯ ಅಂತ ಅಂದರೆ ಪ್ರತೀತಿ ಅಥವಾ ಪ್ರಜ್ಞೆ, ಚೈತನ್ಯ ಸ್ವರೂಪದಲ್ಲಿ ಆ ಭಗವಂತ ಇದ್ದಾನೆ. ಪ್ರಜ್ಞಾನಂ ಬ್ರಹ್ಮ ಅಂತ ಶ್ರುತಿಯ ವಾಕ್ಯ. ಅದೇ ರೀತಿಯಾಗಿ ಆ ಭಗವಂತ ಸರ್ವದರ್ಶನ ಅಂತ ಹೇಳಿಸ್ಕೊಳ್ತಾನೆ. ಸರ್ವದರ್ಶನ ಅಂತ ಹೇಳಿದ್ರೆ ಸರ್ವಾತ್ಮಕವಾಗಿದ್ದಾನೆ, ಎಲ್ಲದರ ಸ್ವರೂಪ ಅವನಾಗಿದ್ದಾನೆ, ಎಲ್ಲ ಕಡೆಗೆ ಅವನಿರುವಂಥವನಾಗಿದ್ದಾನೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತ ಹೇಳುತ್ತೆ. ಭಗವಂತನಿಗೆ ಸಾವಿರಾರು ಕಣ್ಣುಗಳು. ಆ ಸಾವಿರಾರು ಕಣ್ಣುಗಳನ್ನು ಯಾರು ಉಳ್ಳವನೋ ಅವನೇ ಸರ್ವದರ್ಶನ. ಎಲ್ಲೆಲ್ಲೂ ಕಣ್ಣುಗಳನ್ನು ಉಳ್ಳವನು, ಎಲ್ಲ ಜೀವರ ಮೂಲಕ ನೋಡುವಂಥವನು. ಹಾಗಾಗಿ ಆ ಭಗವಂತ ಸರ್ವದರ್ಶನ ಅಂತ ಹೇಳಿಸ್ಕೊಳ್ತಾರೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ.
ಧನ್ಯವಾದಗಳು.